1 lakh 2 lakhs ಕೋಟ್ ಮಾಡ್ತಾ ಇದ್ದೀವಿ. 2,25,000 3 lakhs ಕೋಟ್ ಮಾಡ್ತಾ ಇದ್ದೀವಿ. 5,50,000 ಹೇಳ್ತಾ ಇದ್ದೀವಿ. 11 lakhs 1250 20 lakhs 24 lakhs ಕೋಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇವಾಗ ಎಕ್ಸ್ಟ್ರೀಮ್ ಕಾರ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಬೋತ್ ನಿಮಗೆ ಪ್ರೀಮಿಯಂ ಕಾರ್ಸು ಮತ್ತು ಲೋ ಬಜೆಟ್ ವೆಹಿಕಲ್ಸ್ ಎಲ್ಲ ಎರಡೂ ಸಿಗುತ್ತೆ ನಿಮಗೆ. ಸೊ ಇವಾಗ ನಮ್ಮ ಜೊತೆ ಸರ್ ನಿಮ್ಮ ಹೆಸರು? ಸುಹಾಸ್ ಸರ್. ಇವಾಗ ನಿಮ್ಮ ಸೆಕೆಂಡ್ ವೆಹಿಕಲ್ಸ್ ಎಲ್ಲ ನೋಡ್ಬೋದಲ್ಲ ಸರ್? ವೆಹಿಕಲ್ಸ್ ನೋಡ್ಬೋದು. ಸರ್ ಓಕೆ ಸರ್. ಫಸ್ಟ್ ನಾನು ಹೆಂಗೇನಂದರೆ ಓಕೆ ಹೈ ಎಂಡಿಂದ ಲೋ ಎಂಡಿಗೆ ಬರ್ತೀನಿ. ಸೊ ಫಸ್ಟ್ ಪ್ರೀಮಿಯಂ ಕಾರ್ಸಿಂದ ಲೋ ಸೆಗ್ಮೆಂಟ್ ಕಾರ್ಸು ಮತ್ತು ಇನ್ನಲ್ಲೋ ಯಾವುದು ಲೈಕ್ ಹೈಯೆಸ್ಟ್ ಬಜೆಟಿಂದ ಲೋಯೆಸ್ಟ್ ಬಜೆಟ್ವರೆಗೂ ಬರೋಣ. ಓಕೆ ಸರ್. ಫಸ್ಟ್ ವೆಹಿಕಲ್ ಇದು ಬಂದು ಲ್ಯಾಂಡ್ ರೋವರ್ ಓಕೆ ಲ್ಯಾಂಡರು ಓಕೆ 2014 ಮಾಡಲ್. ಇದು ಓಕೆ 70,000 ಓಡಿದೆ. ಓಕೆ 70,000 ಹೌದು. ಫುಲ್ಲಿ ಆಟೋಮ್ಯಾಟಿಕ್ಕು, ಫುಲ್ಲಿ ಲೋಡೆಡು. ಓಕೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಟೋಮ್ಯಾಟಿಕ್ ಫುಲ್ಲಿ ಆಟೋಮ್ಯಾಟಿಕ್. ಸರ್ ಇದನ್ನ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 24 lakhs ಕೋಟ್ ಮಾಡ್ತಾ ಇದ್ದೀವಿ. ನೆಗೋಷಿಯೇಬಲ್ ಏನಿಲ್ಲ. ನಾನು ಯಾವುದೇ ಕಾರ್ ಬಗ್ಗೆ ಮಾತಾಡಿದ್ರು ಆನ್ ದ ಟೇಬಲ್ ನೆಗೋಷಿಯೇಬಲ್. ಫಿಕ್ಸ್ ಪ್ರೈಸ್ ಅಂತ ಏನಿಲ್ಲ. ನೀವು ಇಲ್ಲಿ ಬಂದು ಶೋರೂಮಲ್ಲಿ ಇಂಥ ಕಾರ್ ನಾವು ನೋಡಿದ್ವಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಲೈಟಾಗಿ ನಾವು ನೆಗೋಷಿಯೇಬಲ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಬಂದು ಆಡಿ A4. ಓಕೆ ಆಡಿ A4 ನೋಡ್ಬೋದು. ರೆಡ್ ಕಲರ್ ಜರ್ಮನ್ ರೆಡ್. ಇದು 2016 ಮಾಡಲು. ಓಕೆ 60,000 ಓಡಿದೆ. 60,000 ಓಡಿದೆ. ಓಕೆ ಫುಲ್ಲಿ ಲೋಡೆಡ್ ಗಾಡಿ. ನಾನು ನಿಮಗೆ ಇಂಟೀರಿಯರ್ಸ್ ತೋರಿಸುವಾಗ ಹೇಳ್ತೀನಿ. ಓಕೆ ಬನ್ನಿ ಸರ್. ಜರ್ಮನ್ ರೆಡ್ ಕಲರ್ ಇದು. ಓಕೆ ಸೊ ನಿಮಗೆ ಏನಂದರೆ ಇವಾಗ ಎಲ್ಲೇ ಹೋಗಿದ್ರೆ ಕಣ್ಣಿಗೆ ಕುಕ್ಕಂಗೆ ಕಾಣುತ್ತೆ. ಹೌದು ಹೌದು ಹೌದು. ಎದ್ದು ಕಾಣಿಸುತ್ತೆ. ಇಲ್ಲಿ ಇಷ್ಟು ಕಾರ್ ಮಧ್ಯೆ ಇದೇ ಕಾರ್ ಎದ್ದು ಕಾಣ್ತಾ ಇರೋದು ಆ ಥರ. ಇಂಟೀರಿಯರ್ಸ್ ನೋಡ್ಬೇಡ. ಹಾಂ ಓಕೆ. ನೋಡ್ಬೋದು, ಇದು ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ. ಲೆದರ್ ಸೀಟ್ಸು ಎಲ್ಲ ಇದೆ ನಿಮಗೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಎಲ್ಲ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್. ಇದು ಸ್ವಲ್ಪ ಫ್ಯೂಯಲ್ ಟೈಪ್ ಪೆಟ್ರೋಲ್ ಅಲ್ಲ ಸರ್? ಇದು ಡೀಸೆಲ್. ಡೀಸೆಲ್ ಕೀ ನೋಡಿ. ಓಕೆ ಸ್ಟಾರ್ಟಿಂಗ್ ಮೆಕ್ಯಾನಿಸಮ್ ತೋರಿಸ್ತೀನಿ. ಓಕೆ ಎಷ್ಟು ಸ್ಮೂತ್ ಇದೆ ಗಾಡಿ ಅಂತಲೂ ಗೊತ್ತಾಗುತ್ತೆ. ಹೌದು ಹೌದು. ಕೀ ಹೋಲ್. ಓಕೆ ಕೀ ಹೋಲ್. ಪುಷ್ ಸ್ಟಾರ್ಟ್ ಅಷ್ಟೇ. ಪುಷ್ ಸ್ಟಾರ್ಟ್. ಓಕೆ 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 ನೋಡ್ಬೋದು ಎಷ್ಟು ಸ್ಮೂತಾಗಿದೆ ಇಂಜಿನು ವೆಹಿಕಲ್ಲು. ವಿಂಡೋ ಕಂಟ್ರೋಲ್ಸು ಅದೆಲ್ಲ. ಚೈಲ್ಡ್ ಲಾಕ್ ಎಲ್ಲ ಇಲ್ಲೇ ಬರುತ್ತೆ. ಓಕೆ ಚೈಲ್ಡ್ ಲಾಕ್ ಎಲ್ಲ ಇಲ್ಲೇ ಬರೋದಾ ಸರ್? ಓಕೆ ಓಕೆ ನೋಡ್ಬೋದು. ಹ್ಯಾಂಡಿ ಆಗಿದೆ, ತುಂಬ ಸ್ಮೂತಾಗಿ ಆಪರೇಟ್ ಆಗುತ್ತೆ. ನೋಡ್ಬೋದು ಸ್ಮೂತಾಗಿ ಆಪ್ರೇಟ್ ಆಗ್ತಿದೆ ನಿಮಗೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ ನಿಮಗೆ, ಒಳ್ಳೆ ಕಂಡೀಷನಲ್ಲಿದೆ ವೆಹಿಕಲ್ಸು. ಸರ್ ಇದನ್ನೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 20 lakhs. 20 lakhs ಕೋಟ್ ಮಾಡ್ತಾ ಇದ್ದೀರಾ? ನೆಗೋಷಿಯಬಲ್ ಆಗುತ್ತಲ್ಲ ಸರ್? ನೆಗೋಷಿಯಬಲ್ 100%. ಓಕೆ ಸರ್. ನೋಡಿ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಇದು BMW X1. X1 ಓಕೆ. ಸ್ಪೋರ್ಟ್ ಲೈನು. ಓಕೆ S series. ಓಕೆ ಎಕ್ಸ್ ಸೀರೀಸ್ ವೆಹಿಕಲ್ ಇದು. SD ಡ್ರೈವ್ ಅಂತ ಬರುತ್ತೆ. ಓಕೆ ಇದು 2013 ಮಾಡಲು. ಓಕೆ ಸಿಂಗಲ್ ಓನರು. 90,000 ಓಡಿದೆ. 90,000 ಲೈಕ್ ಇನ್ಶೂರೆನ್ಸ್? ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ನಿಮಗೆ. ಟೈರ್ಸ್ ಕೂಡ ಲೈಕ್ ಆಲ್ಮೋಸ್ಟ್ 90% ಇದೆ. ಬಟನ್ಸು, ಇಂಟೀರಿಯರ್ ಲೆದರ್ ಸೀಟ್ಸ್ ಅಲ್ಲ ಸರ್? ಹೌದು, ಲೆದರ್ ಸೀಟ್. ಲೆದರ್ ಸೀಟ್ಸ್ ಇದೆ ಗಾಡಿ. ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ ಕಾರು. ಲೆದರ್ ಸೀಟ್ಸ್ ಕಾರು. ಸರ್ ಇದನ್ನೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 1250. 12,50,000 ಸಿಗುತ್ತೆ ನಿಮಗೆ. ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು? ಇದು ಡೀಸೆಲ್ ವೇರಿಯಂಟ್. ಓಕೆ ಡೀಸೆಲ್ ವೇರಿಯಂಟ್ ನಿಮಗೆ. ಓಕೆ ನೆಕ್ಸ್ಟ್ ಸರ್? ಅದು 2016 A4. ಓಕೆ ಇದು 2010 A4. 2010 ಅಲ್ಲ? 10. ಓಕೆ 2010 A4 ಇದು ಆಡಿ. ನೋಡ್ಬೋದು ರೆಡ್ ಕಲರು, ಒಳ್ಳೆ ಕಂಡೀಷನ್ ಇದೆ. 2010 10 ಮಾಡಲ್ ಆದ್ರೂ. ಸರ್ ಇದು ಸರ್
ಇದು 1 ಲ್ಯಾಕ್ ಓಡಿದೆ, ಓಕೆ ಸಿಂಗಲ್ ಓನರು. ಓಕೆ ಇದನ್ನು ಡೀಸೆಲ್ ವೇರಿಯಂಟೇ, ಓಕೆ ಫುಲ್ಲಿ ಆಟೋಮ್ಯಾಟಿಕ್ಕು. ಫುಲ್ಲಿ ಆಟೋಮೆಟಿಕ್ ಆಗುತ್ತೆ. ಸರ್ ಎಷ್ಟು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? 11 ಲ್ಯಾಕ್ಸ್. 11 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದ್ದೀರಾ? ನೆಗೋಷಿಯೇಬಲ್ ಅದು. ನೆಗೋಷಿಯೇಬಲ್ ಕೂಡ ಆಗುತ್ತೆ 11 ಲ್ಯಾಕ್ಸ್. ಓಕೆ ಸರ್, ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು A4. ಓಕೆ ಇದು 2013. 2013 ಮಾಡಲು. ಓಕೆ ಹೌದು, ಸಾರಿ 2014 ಇದು. ಓಕೆ ಓಕೆ ಆಡಿ 2014 ಅಲ್ಲ? ಹೌದು. A4 ಅಲ್ಲೇ 3 ಇದೆ. ಒಂದು ಜರ್ಮನ್ ರೆಡ್, ಓಕೆ ಅದು 2014. ಓಕೆ ಇನ್ನೊಂದು ರೆಡ್, ಅದು 2010. ದೆನ್ ಇದು ಬ್ಲ್ಯಾಕ್. ಓಕೆ 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 ಬ್ಲ್ಯಾಕ್ ಕಲರ್. ಇದು 60,000 ಓಡಿದೆ ಅಷ್ಟೇ. ಓಕೆ ಬ್ಲ್ಯಾಕ್ ಕಲರು 60,000 ಅಷ್ಟು ಹೊಡ್ರೆ ನಿಮಗೆ ಗಾಡಿ. ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ ಸರ್, ಇದನ್ನ ಏನು ಕೊಟ್ಟು ಮಾಡ್ತೀವಿ? 14 ಲ್ಯಾಕ್ಸ್. 14 ಲ್ಯಾಕ್ಸ್ ಕೊಟ್ಟು ಮಾಡ್ತೀರಿ. ರೇಟ್ ನೆಗೋಷಿಯಬಲ್ ಆಗುತ್ತೆ ಸರ್? ಹೌದು, ಓಕೆ ನೆಗೋಷಿಯೇಬಲ್. ಸರ್, ನೆಕ್ಸ್ಟ್ ಸರ್? ನೆಕ್ಸ್ಟ್ ಸ್ವಲ್ಪ ಕೆಳಗೆ ಬರೋಣ. ಓಕೆ ಇದೆಲ್ಲ ಪ್ರೀಮಿಯಂ ಕಾರ್ಸ್ ಆಯಿತು. ಓಕೆ ಸ್ವಲ್ಪ ಮಿಡ್ ರೇಂಜಿಗೆ ಬರೋಣ. ಓಕೆ ಇದು ಪೋಲೋ GT TSI ಓಕೆ ಓಕೆ ಪೆಟ್ರೋಲ್ ವೇರಿಯಂಟು, ಓಕೆ ಟಾಪ್ ಎಂಡ್ ಮಾಡಲು, ಫುಲ್ಲಿ ಲೋಡೆಡ್. ಫುಲ್ಲಿ ಲೋಡೆಡ್ ಮ್ಯಾಗ್ ವೀಲ್ಸ್ ಎಲ್ಲ ಇರುತ್ತೆ ಇದಕ್ಕೆ. ಓಕೆ ನೋಡ್ಬೋದು, ಮ್ಯಾಗ್ಬಿಲ್ ಎಲ್ಲ ಇದೆ. ಇದಕ್ಕೆಲ್ಲ ಪವರ್ ಸ್ಟೇರಿಂಗ್ ಎಲ್ಲ ಬರೋದಲ್ಲ ಸರ್? ಪವರ್ ಫುಲ್ಲಿ ಆಟೋಮ್ಯಾಟಿಕ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಓಕೆ ಸೌಂಡ್ ಸಿಸ್ಟಮ್, AC ಎಲ್ಲ ಇದೆ. ಓಕೆ ಓಕೆ ಸರ್, ಎಷ್ಟು ಕಿಲೋಮೀಟರ್ ಡ್ರಿವನ್ ಸರ್ ಇದು? 60,000 ಓಡಿದೆ ಇದು ಅಷ್ಟೇ. ಓಕೆ ಸರ್, ಇದನ್ನ ಪ್ರೈಸ್ ಕೊಟ್ಟು ಮಾಡ್ತಿರೋದು 750. 7,50,000 ಸಿಗ್ತಾ ಇದೆ ನೋಡಿ. ಬೆಸ್ಟ್ ಡೀಲು 7,50,000 ಆದರೆ. ಲೈಕ್ ಇವಾಗಿನ ಇದು ನೋಡಿದ್ರೆ ಲೈಕ್ ಆಲ್ಮೋಸ್ಟ್ 16 ಲ್ಯಾಕ್ಸ್ ತನಕ ಇದೆ ಇದು ಟಾಪ್ ಎಂಡ್ ಮಾಡಲು. ಹಿಂಗೆ ಲೈಕ್ ಆಲ್ಮೋಸ್ಟ್ ಆಫ್ ಪ್ರೈಸಿಗೆ ಸಿಗ್ತಾ ಇದೆ ಇದು. ಬನ್ನಿ ಟ್ರೈ ಮಾಡಿ. ಇದು ಲ್ಯಾಂಡ್ ರೋವರ್ ಅವಾಗಲೇ ಸ್ಟಾರ್ಟಿಂಗ್ ನೋಡಿದ್ವಲ್ಲ, ಅದು 2014 ಮಾಡಲ್. ಸೇಮ್ ಮಾಡಲ್, 2011 ಮಾಡಲ್ ಇದು. ಓಕೆ ಓಕೆ 11 ಮಾಡಲ್ ಒಂದಿದೆ, ನಿಮ್ಗೆ 14 ಒಂದು ಮಾಡಲ್ ಹೌದು. ಇದೆ. ನೋಡ್ಬೋದು, ಟೈರ್ಸ್ ಕೂಡ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ ಸರ್. ಗಾಡಿ ಟಾಪ್ ಕಂಡೀಷನಲ್ಲಿದೆ. ಓಕೆ ಓಕೆ 2011 ಮಾಡಲು, 1 ಲ್ಯಾಕ್ ಓಡಿದೆ. ಓಕೆ ಇದೆಲ್ಲ 1 ಲ್ಯಾಕ್ ಕೊಡಿದೆ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ ಓಕೆ ನೋಡ್ಬೋದು, ಸೆಕೆಂಡ್ ಓನರ್ ಗಾಡಿ ಒಳ್ಳೆ ಕಂಡೀಷನಲ್ಲಿದೆ. ಟೈರ್ಸ್ ಕೂಡ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಟಾಪ್ ಎಂಡ್ ವೆಹಿಕಲು ಸರ್. ಫುಲ್ಲಿ ಆಟೋಮ್ಯಾಟಿಕ್ ಇದು. ಇದನ್ನೇನು ಕೊಟ್ಟು ಮಾಡ್ತಿದ್ದೀರಾ ಸರ್? 19 ಲ್ಯಾಕ್ಸ್ ಕೊಟ್ಟು ಮಾಡ್ತಾ ಇದ್ದೀವಿ. ಓಕೆ ಓಕೆ 19 ಲ್ಯಾಕ್ಸಿಗೆ ಸಿಗ್ತಾ ಇದೆ ನೋಡಿ. ಇದು ಲ್ಯಾಂಡ್ ರೋವರು ಬೆಸ್ಟ್ ಡೀಲರ್ ತೊಗೊಂಡೋಗ್ತೀರಾ. ಓಕೆ ಸರ್, ಇವಾಗ ನೆಕ್ಸ್ಟ್ ಬಂದು ಮಾರುತಿ ಸುಜುಕಿ ಎರ್ಟಿಗಾ. ಓಕೆ ಓಕೆ ಸುಜುಕಿ ವೆಹಿಕಲು. ಇದು 2015 ಮಾಡಲು, ಓಕೆ VDI ಡೀಸೆಲ್. ಡೀಸೆಲ್ TDI ಲೈಕ್ ಇವಾಗ TDI ಡೀಸೆಲ್ ವೇರಿಯಂಟ್ ಸ್ಟಾಪ್ ಆಗಿದೆಯಲ್ಲ ಸರ್? ಡೀಸೆಲ್ ವೇರಿಯಂಟ್ ಇವಾಗ ಸುಜುಕಿಲೆಲ್ಲ ಸ್ಟಾಪ್ ಆಗಿದೆ ಇದು. ಹೌದು. ಟಾಪ್ ಎಂಡ್ ಮಾಡಲ್ಲ ಸರ್ ಇದು? ಇದು ಮಿಡ್ ವೇರಿಯಂಟ್ ಬರುತ್ತೆ, Okay, mid ಬಟ್ ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಲೈಕ್ ಸಪ್ರೇಟಾಗಿ ಹಾಕ್ಸಿದ್ದಾರೆ ಸರ್? ಹೌದು. ಆಫ್ಟರ್ ಮಾರ್ಕೆಟ್ ಇದು, ಶೋರೂಮಿಂದ ಬಂದಿಲ್ಲ, ಆಫ್ಟರ್ ಮಾರ್ಕೆಟ್. ಓಕೆ ಆಫ್ಟರ್ ಮಾರ್ಕೆಟ್ ಇದೆಲ್ಲ ಹೌದು. ನೋಡ್ಬೋದು ಸರ್. ಯಾವ ಮಾಡಲಿ ಸರ್ ಇದು? 2015. ಓಕೆ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಇದು 70,000 ನೋಡಿದೆ. ಓಕೆ 70,000. ಇನ್ಶೂರೆನ್ಸ್ ಸರ್? ಇನ್ಶೂರೆನ್ಸ್ ರನ್ನಿಂಗ್ ಇದೆ. ರನ್ನಿಂಗ್ ಇದೆ ನೋಡಿ. ಹೌದು ಸರ್, ಇದನ್ನ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 750. 7,50,000 ನೆಗೋಷಿಯಬಲ್ ಆಗುತ್ತೆ, ಬನ್ನಿ ಟ್ರೈ ಮಾಡಿ. ಓಕೆ ಸರ್, ನೆಕ್ಸ್ಟ್ ಸರ್? ಸ್ವಿಫ್ಟ್. ಓಕೆ ಸ್ವಿಫ್ಟ್ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಇದು. ಇದು 2015 ಮಾಡಲು, ಓಕೆ ಸಿಂಗಲ್ ಓನರು, ಸಿಂಗಲ್ ಓಕೆ. 70,000 ನೋಡಿದೆ. 70,000 ಅಷ್ಟೇ ಹೊಡೆದು ನಿಮಗೆ. 5,50,000 ಹೇಳ್ತಾ ಇದ್ದೀವಿ, ಓಕೆ ಓಕೆ ನೆಗೋಷಿಯಬಲ್. ಇದು 5,50,000 ಅಂದರೆ ಬೆಸ್ಟ್ ಡೀಲು. ಹೌದು. ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು. ಡೀಸೆಲ್ ವೇರಿಯಂಟ್ ನೋಡ್ಬೋದು, ಬನ್ನಿ ಟ್ರೈ ಮಾಡಿ. ಟಾಪ್ ಕಂಡೀಷನಲ್ಲಿದೆ ಗಾಡಿ. ಓಕೆ ಓಕೆ ಸರ್, ನೆಕ್ಸ್ಟ್ ಸರ್? ನೆಕ್ಸ್ಟ್ KUV 100 ಮಹೀಂದ್ರ ಗಾಡಿ. ಓಕೆ KUV 100. ಇದು KUV 100. 2017 ಮಾಡಲು, ಓಕೆ ಸೆಕೆಂಡ್ ಓನರು, ಓಕೆ 70,000 ಓಡಿದೆ. 40,000 ಓಡಿದೆ ಇದು. ಓಕೆ ಓಕೆ ಇದು 40,000 ಅಷ್ಟೇ ಹೊಡ್ರೆ ನಿಮಗೆ. ಟೈರ್ಸ್ ಕೂಡ ಆಲ್ಮೋಸ್ಟ್ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ. ಕಾಂಪ್ಯಾಕ್ಟ್ ಗಾಡಿ ಇದು. ಓಕೆ ಓಕೆ ಕಾಂಪ್ಯಾಕ್ಟ್ ಗಾಡಿ ನೋಡ್ಬೋದು. ಇಂಟೀರಿಯರ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಪವರ್ ಸ್ಟೇರಿಂಗು ವಿತ್ ಗೇರ್ ಎಲ್ಲೇ ಇದೆ. ಸ್ಕ್ರೀನ್ ಎಲ್ಲ ಬರುತ್ತೆ ನಿಮಗೆ. ಸರ್, ಇದನ್ನ ಏನು ಕೊಟ್ಟು ಮಾಡ್ತಿದ್ದೀರಾ ಸರ್? ಇದು 475. 475 ಕೊಟ್ಟು ಮಾಡ್ತಿದ್ದಾರೆ, ಬನ್ನಿ ಟ್ರೈ ಮಾಡಿ. ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ, ಯಾವುದು ಫಿಕ್ಸ್ ಪ್ರೈಸ್ ಅಲ್ಲ ಇಲ್ಲಿ. ಓಕೆ ಸರ್, ನೆಕ್ಸ್ಟ್ ಸರ್? ನೆಕ್ಸ್ಟ್ ಇಟಿಯೋಸ್ ಟೊಯೋಟಾ. ಓಕೆ ಓಕೆ ಟೊಯೋಟಾ ಇಟಿಯೋಸು 2014 ಮಾಡಲು, ಓಕೆ ಸೆಕೆಂಡ್ ಓನರು, ಓಕೆ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಮ್ಯಾಗ್ಸ್ ನೋಡ್ಬೋದು ನೀವು. ಟೈರ್ಸ್ ಎಲ್ಲ ಲೈಕ್ ಆಲ್ಮೋಸ್ಟ್ 90% ಇದೆ, ನೋಡ್ಬೋದು. 85,000 ನೋಡಿದೆ ಅಷ್ಟೇ ಇದು. 85,000 ನೋಡಿದೆ ಅಷ್ಟೇ ನಿಮಗೆ ಗಾಡಿ.
ಸರ್ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು? 5,50,000 ಕೋಟ್ ಮಾಡ್ತಾ ಇದ್ದೀವಿ. 5,50,000 ಕೋಟ್ ಮಾಡ್ತಾ ಇದ್ದಾರೆ. ನೋಡಿ ಬನ್ನಿ ಟ್ರೈ ಮಾಡಿ, ಒಳ್ಳೆ ಡೀಲಲ್ಲಿ ತೊಗೊಂಡು ಹೋಗ್ತೀರಾ ಸರ್. ನೆಕ್ಸ್ಟ್ ಸರ್ ಸ್ವಲ್ಪ ಈಗ ಅದಕ್ಕಿಂತ ಕೆಳಗೆ ವೇರಿಯಂಟ್ಸಿಗೆ ಹೋಗೋಣ. ಓಕೆ ಅಂದರೆ ಇವಾಗ ಫ್ಯಾಮಿಲಿ ಯೂಸ್ ಕಾರ್ಸ್ ಇದೆಲ್ಲ ಸ್ವಲ್ಪ ದೊಡ್ಡ ಕಾರ್ಸ್. ಓಕೆ ಓಕೆ ಈಗ ಕಾಂಪ್ಯಾಕ್ಟ್ ಕಾರ್ಸ್, ಈಗ ಆಲ್ಟೋ, ಓಕೆ ಓಕೆ ಯಾನ್, ವ್ಯಾಗನಾರ್, ಸ್ಯಾಂಟ್ರೋ ಆ ರೇಂಜಿಗೆ ಬಂದಿರೋ. ಓಕೆ ಸರ್. ಇದು 2010 ಸ್ಯಾಂಟ್ರೋ. 2010 ಸ್ಯಾಂಟ್ರೋ, 2010 ಆಲ್ಟೋ ಇದು. ಸಾರಿ ಆಲ್ಟೋ ಚೆನ್ನಾಗಿ ಒಳ್ಳೆ ಕಂಡೀಷನ್ ಇದೆ. ಮಾಡ್ತಾರೆ ಬಿಡು. ಬ್ಲ್ಯಾಕ್ ಕಲರ್ ಹೌದು, ನೋಡ್ಬೋದು, ಒಳ್ಳೆ ಕಂಡೀಷನ್ ಇದೆ. ಸಿಂಗಲ್ ಓನರು, ಸಿಂಗಲ್ ಓನರ್ ವೆಹಿಕಲ್. 60,000 ನೋಡಿದೆ. ಲೈಕ್ ಜಸ್ಟ್ 60,000 ಅಷ್ಟೇ ಓಡಿರೋದು ನಿಮಗೆ ಗಾಡಿ. ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಎಲ್ಲ ಅಪ್ ಟು ಡೇಟ್ ಇರುತ್ತೆ ನಮ್ಮ ಹತ್ರ. ಓಕೆ ಓಕೆ, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇರುತ್ತೆ ನಿಮಗೆ. ಸರ್ ಇದನ್ನ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? 2 lakhs ಕೋಟ್ ಮಾಡ್ತಾ ಇದ್ದೀವಿ. ಓಕೆ, ಅಗೇನ್ ನೆಗೋಷಿಯಬಲ್. 2 lakhs ಅಂದರೆ ಬೆಸ್ಟ್ ಡೀಲು. ಬೇರೆ ಕಡೆ ಲೈಕ್ 2 lakh ಅಂದರೆ ನೆಕ್ಸ್ಟ್ ಸರ್. ನೆಕ್ಸ್ಟ್ ಮಾರುತಿ ST, ಲೋ ಬಜೆಟ್ ವೆಹಿಕಲ್ಲು. ಸರ್ ಇದರಲ್ಲಿ ಏನೇನಿದೆ ಸರ್ ಫೀಚರ್ಸು? ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, AC ಇದೆ, ಓಕೆ ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ ನೋಡ್ಬೋದು ಸರ್. ಯಾವ ಮ್ಯಾನ್ಯಲ್ ಮಾಡಲ್ ಸರ್ ಟ್ರಾನ್ಸ್ಮಿಷನ್ ಇದು 2005 ಮಾಡಲ್ ಇದು. 2005 ಮಾಡಲು. ಸೆಕೆಂಡ್, ಹೌದು ಸೆಕೆಂಡ್ ಓನರ್. ಸೆಕೆಂಡ್ ಓನರು. FC ಇನ್ಶೂರೆನ್ಸ್ ಎಲ್ಲ ರೆಡಿ ಆಗುತ್ತೆ. ಓಕೆ ಓಕೆ ಸರ್. ಇದನ್ನ ಎಷ್ಟು ಪ್ರೈಸ್ ಕೋಟ್ ಮಾಡಿ? 1 lakh. 1 lakh ಲೈಕ್ ಅಂದರೆ ಲೈಕ್ ನಿಮ್ಮ ಬಜೆಟ್ ಸ್ಟಾರ್ಟ್ ಆಗೋದೇ ಲೈಕ್ 1 lakh ಇಂದಲ್ಲ ಸರ್? 1 lakh ಇಂದ ಸ್ಟಾರ್ಟ್ ಆಗುತ್ತೆ. 1 lakh ಇಂದ ನಮ್ಗೆ ಹೈಯರ್ ಎಂಡ್ ಮಾಡೆಲ್ಸ್ ಕಾರ್ ಬೇಕು ಆ ಥರ ಏನಾದ್ರು ಇದ್ದರೆ 40, 45, 50, 60 ಹೋಗ್ತಾರೆ. ಓಕೆ, ಬೇಸಿಕ್ ಸ್ಟಾರ್ಟಿಂಗ್ ವರ್ಜನ್ 1 lakh. ಓಕೆ. ನೆಕ್ಸ್ಟ್ ಸರ್. ನೆಕ್ಸ್ಟ್ ಫಾರ್ಡ್ ಫಿಗೋ. 40. ಓಕೆ ನೋಡ್ಬೋದು 40. 2011 ಮಾಡಲು. ಓಕೆ ಸೆಕೆಂಡ್ ಓನರು. ಓಕೆ 70,000 ನೋಡಿದೆ ಅಷ್ಟೇ. 70,000 ಅಷ್ಟೇ ಓಡಿರೋದಿಗೆ ಗಾಡಿ. ಟೈರ್ ಎಲ್ಲ ಆಲ್ಮೋಸ್ಟ್ ನ್ಯೂ ಇದು. ಟೈರ್ಸ್ ಎಲ್ಲ ಹೊಸದೇ ಇದೆ ನೋಡ್ಬೋದು. ಎಷ್ಟು ಕಿಲೋಮೀಟರ್ ಡ್ರಿವನ್ ಸರ್ ಇದು? 70,000 ನೋಡಿದೆ ಇದು. ಓಕೆ, ಎಷ್ಟು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಪ್ರೈಸ್ 285. 285 ಕೋಟ್ ಮಾಡ್ತಿದ್ದೀರಾ? ಓಕೆ ಓಕೆ. ಬೆಸ್ಟ್ ಡೀಲ್ ಅಂದರೆ 2,85,000 ಅಂದರೆ ನೆಗೋಷಿಯಬಲ್ ಕೂಡ ಆಗುತ್ತೆ ಡೀಲಲ್ಲಿ ತೊಗೊಂಡೋಗಿ. ಓಕೆ ಸರ್. ನೆಕ್ಸ್ಟ್ ಸರ್. ಬೇಕಾದ್ರೆ ಗೆಚ್ಚಿರಲಿ ಬಿಡು, ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಬಂದು. ಸರ್ ಇದು ಸರ್ ಗಿಡ್ಜು 2005 ಮಾಡಲ್ ಸರ್ ಇದು. ಹ್ಯುಂಡೈ ಗೆಟ್ಸು. ಓಕೆ ಥರ್ಡ್ ಓನರು. ಥರ್ಡ್ ಓನರ್. ಓಕೆ 1,85,000 ಇದನ್ನು. 1,85,000 ಕೋಟ್ ಮಾಡ್ತಿದ್ದೀರಾ ಸರ್? ಯಾವ ವೇರಿಯಂಟ್ ಸರ್? ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಸರ್ ಇದು? ಪೆಟ್ರೋಲ್ ವೇರಿಯಂಟ್. 90,000 ನೋಡಿದೆ ಅಷ್ಟೇ. ಓಕೆ ಓಕೆ, ಜಸ್ಟ್ 90,000 ನೋಡಿರೋದು ಅಷ್ಟೇ ನಿಮಗೆ ಗಾಡಿ. ಲೈಕ್ ಒಳ್ಳೆ ಕಂಡೀಷನಲ್ಲಿದೆ, ಬನ್ನಿ ಟ್ರೈ ಮಾಡಿ. ಓಕೆ ಸರ್. ನೆಕ್ಸ್ಟ್ ಸರ್. ಇದು ಆಲ್ಟೋ 2009 ಮಾಡಲ್ ಆಲ್ಟೋ ಇದು. ಓಕೆ ಸಿಂಗಲ್ ಓನರು. ಓಕೆ 60,000 ನೋಡಿದೆ ಅಷ್ಟೇ. 60,000 2009 ಮಾಡಲು 60,000 ನೋಡಿರೋದಷ್ಟೇ. ನೋಡ್ಬೋದು. ಪವರ್ ಸ್ಟೀರಿಂಗ್ ಬರುತ್ತೆ, AC ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು. ಸರ್ ಪೆಟ್ರೋಲ್ ವೇರಿಯಂಟಾ ಡೀಸೆಲ್ ವೇರಿಯಂಟಾ ಸರ್? ಪೆಟ್ರೋಲ್. ಪೆಟ್ರೋಲ್ ವೇರಿಯಂಟ್. ಓಕೆ ಸರ್. ಇದನ್ನ ಏನು ಕೋಟ್ ಮಾಡ್ತಿದ್ದೀರಾ ಸರ್? 225. 225 ಕೋಟ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಡೀಲು, ಬನ್ನಿ ಟ್ರೈ ಮಾಡಿ. ಸರ್ ಇದು ಹ್ಯುಂಡೈ ಇಯಾನ್ ಇದು 2014 ಮಾಡಲು. ಓಕೆ ಜಸ್ಟ್ 21,000 ನೋಡಿದೆ. ಜಸ್ಟ್ 21,000 ಅಷ್ಟೇ ಓಡಿರೋದು. ಯಾವ ಮಾಡಲ್ ಸರ್ ಇದು? 2014 ಸೆಕೆಂಡ್ ಓನರ್. ಓಕೆ 14 ಮಾಡಲ್ ಅಂದರೆ ಜಸ್ಟ್ 21,000 ಅಷ್ಟೇ ಓಡಿರೋದು. ಡಿಲೈಟ್ ಪ್ಲಸ್ ಅಂತ ಇದು. ಓಕೆ ಇದು ಪವರ್ ವಿಂಡೋ ಬರಲ್ಲ, ಬಟ್ ಅಡಿಷ್ನಲ್ ಫೀಚರ್ಸ್ ಏನಿರುತ್ತೆ ಎಲ್ಲ ಬರುತ್ತೆ. ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನು ಓಕೆ ಓಕೆ ಎಲ್ಲ ಬರುತ್ತೆ. ಓಕೆ. ಡೀಸೆಲ್ ವೇರಿಯಂಟಾ ಪೆಟ್ರೋಲ್ ವೇರಿಯಂಟಾ? ಪೆಟ್ರೋಲ್. ಪೆಟ್ರೋಲ್ ವೇರಿಯಂಟ್. ಓಕೆ ಓಕೆ. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು? 21,000 ಅಷ್ಟೇ. 21,000 ಅಷ್ಟೇ ನಿಮಗೆ ರನ್ ಆಗಿರೋದು. ಸರ್ ಇದನ್ನ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 3 lakhs ಕೋಟ್ ಮಾಡ್ತಾ ಇದ್ದೀವಿ. 3 lakhs. ಅಗೇನ್ ನೆಗೋಷಿಯೇಬಲ್. ಅಗೇನ್ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ, ಬನ್ನಿ ಟ್ರೈ ಮಾಡಿ. ಸರ್ ನೆಕ್ಸ್ಟ್ ಇದು ಆಲ್ಟೋ K10 ಇದು 2011 ಮಾಡಲು. ಓಕೆ ಸೆಕೆಂಡ್ ಓನರು. ಓಕೆ 85,000 ನೋಡಿದೆ. 85,000 ಅಷ್ಟೇ ಓಡಿರೋದು. K10 ಇದು. K10 ಬರುತ್ತೆ. ಪವರ್ ವಿಂಡೋಸು, ಅಗೇನ್ ಪವರ್ ಸ್ಟೇರಿಂಗು, ಪವರ್ ಸಿಸ್ಟಮ್ ಇದೆ. ಸರ್ ಇದನ್ನ ಏನು ಕೋಟ್ ಮಾಡ್ತಾ ಇದ್ದೀರಾ? 2,25,000. 2,25,000 ನೋಡಿ. 2,25,000 ಸಿಗ್ತದೆ ಈ ಗಾಡಿ, ಬನ್ನಿ ಟ್ರೈ ಮಾಡಿ. ಓಕೆ ಸರ್. ನೆಕ್ಸ್ಟ್ ಸರ್. ನೆಕ್ಸ್ಟು S5 ಇದು 2008 ಮಾಡಲು. ಓಕೆ S50 VXI ಪೆಟ್ರೋಲ್. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಹೌದು. ಓಕೆ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು?
1,20,000 ನೋಡಿದೆ. ಲೈಕ್ 1,20,000 ನೋಡಿದ್ದೀನಿ ನಿಮಗೆ ಗಾಡಿ. ಹ್ಞೂ ಪೆಟ್ರೋಲ್ ವೇರಿಯಂಟ್ ಅಲ್ಲ ಅದು? ಹೌದು, ಪೆಟ್ರೋಲ್ ವೇರಿಯಂಟ್ VXi ಮಾಡಲ್. ಓಕೆ, VXi ಮಾಡಲ್ ಮೆಟಿ ವೇರಿಯಂಟು. ಸರ್ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಸರ್? ಇದರಲ್ಲಿ ಆಲ್ಮೋಸ್ಟ್ ಆಲ್ ಫೀಚರ್ಸ್ ಇದೆ. ಫಾಸ್ಟ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, AC. ಓಕೆ, ಎಲ್ಲ. ಇದು ABS ಮತ್ತು ABS ಇಲ್ಲ. ಏರ್ ಬ್ಯಾಗ್ ಸರ್? ಏರ್ ಬ್ಯಾಗ್ಸು ಇಲ್ಲ. ಓಕೆ, ಇದನ್ನೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 3 lakhs. 3 lakhs ಕೋಟ್ ಮಾಡ್ತಾ ಇದ್ದಾರೆ. ಬನ್ನಿ ಟ್ರೈ ಮಾಡಿ ಸರ್. ಇದು ನೆಕ್ಸ್ಟ್ ಸರ್? ನೆಕ್ಸ್ಟ್ ಬಂದು ಇದು ಫುಲ್ ಲೋ ಬಜೆಟ್ ಕಾರ್ಸು. ಓಕೆ, ಇದು ಮಾರುತಿ ಸುಜುಕಿ ವ್ಯಾಗನಾರ್. ಇದು ಓಕೆ, 2006 ಮಾಡಲು. ಪ್ರೀಮಿಯಾ ಅಂತ ಅದು ಆ್ಯಕ್ಚುಲಿ ಲಿಮಿಟೆಡ್ ಎಡಿಷನ್. ಓಕೆ ಓಕೆ, ಲಿಮಿಟೆಡ್ ಎಡಿಷನ್ ವೆಹಿಕಲ್. ಹೌದು. ಪ್ರೀಮಿಯಾ. ಓಕೆ, ನೋಡ್ಬೋದು ಟೈರ್ಸ್ ಕೂಡ ಎಲ್ಲ ಒಳ್ಳೆ ಕಂಡೀಷನಲ್ಲಿ ಇದೆ ಸರ್. ಇದು ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್? ಇದು 75,000 ನೋಡಿದೆ ಇದು ಅಷ್ಟೇ. 75 ಅಷ್ಟೇ ಓಡಿರೋ ನಿಮಗೆ ಸರ್. ಇನ್ಸೂರೆನ್ಸ್ ಎಲ್ಲ? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಏನೇ ಇಲ್ಲ ಅಂದರೂ ನಾವು ಅಪ್ಡೇಟ್ ಮಾಡಿ ಕೊಡ್ತೀವಿ. ಹಂಗೆ ಅಂತ ಕೊಡೋಲ್ಲ, ಫುಲ್ಲಿ ಅಪ್ಡೇಟ್ ಮಾಡೇ ಗಾಡಿ ನಿಮ್ಮ ಕೈಗೆ ಕೊಡೋದು. ಓಕೆ, ಇದನ್ನು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 1,85,000. 1,85,000 ಸಿಗ್ತಿದೆ ವ್ಯಾಗನ್. ನೋಡಿ, ಬೆಸ್ಟ್ ಡೀಲ್ ಆಫ್ ಇದೆ ಇದು. ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು ಸ್ಯಾಂಟ್ರೋ ಜಿಂಗ್. ಓಕೆ, ಇದು 2006 ಮಾಡಲು. ಓಕೆ, ಸಿಂಗಲ್ ಓನರು, ಆಕ್ಸಿಡೆಂಟ್ ಫ್ರೀ, ಓಕೆ, ಟಾಪ್ ಕಂಡೀಷನಲ್ಲಿದೆ ಗಾಡಿ. 2006 ಮಾಡಲ್ ಅಂತ ಯಾರು ನೋಡಿದವ್ರು ಹೇಳೋದೇ ಇಲ್ಲ. ಹೌದು ಹೌದು ಹೌದು, ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಕಂಡೀಷನಲ್ಲಿದೆ. ಹೌದು. ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮಗೆ. ಇದು 1 lakh ಓಡಿದೆ. ಓಕೆ, ಇದೂ 1,85,000. 1,85,000 ಸಿಗ್ತಿದೆ. ಬೆಸ್ಟ್ ಡೀಲು, ಬನ್ನಿ ಟ್ರೈ ಮಾಡಿ. ಓಕೆ ಸರ್, ನೆಕ್ಸ್ಟ್ ಸರ್? ಬೇಕಾ ಇದು ಫೋಕ್ಸ್ ವ್ಯಾಗನ್ ಎಮಿಯೋ. ಓಕೆ, 2016 ಮಾಡಲು. ಓಕೆ, ಸಿಂಗಲ್ ಓನರು. ಸಿಂಗಲ್ ಓನರ್. ಓಕೆ, ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು? 60,000 ನೋಡಿದೆ ಅಷ್ಟೇ ಇದು. ಓಕೆ, 60,000 ಅಷ್ಟು ಹೊಡೆದಿದೆ. ಇಂಟೀರಿಯರ್ಸ್ ಎಲ್ಲ ಚೆಕ್ ಮಾಡಿದ್ರದ್ದು ತುಂಬ ಚೆನ್ನಾಗಿರುತ್ತೆ. ಫೋಕ್ಸ್ ವ್ಯಾಗನ್ ಕಂಪ್ನಿ. ಲೆದರ್ ಸೀಟ್ಸು, ಲೆದರ್ ಸೀಟ್ಸ್ ಇದೆ. ಮ್ಯಾನ್ಯಲ್ ಟ್ರಾನ್ಸ್ಮಿಷನು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ಓಕೆ. AC ಇರುತ್ತೆ. ಇದನ್ನೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? 6 lakhs. 6 lakhs ಇದೆ ನೋಡಿ, ಬೆಸ್ಟ್ ಡೀಲ್ 6 lakhs ಆಗಿದೆ. ಬನ್ನಿ ಟ್ರೈ ಮಾಡಿ, ಒಳ್ಳೆ ಡೀಲ್ ತೊಗೊಂಡ್ಬರ್ತಾರೆ ಕಾರ್ನ. ಓಕೆ ಸರ್. ಸರ್ ಆಮೇಲೆ ಲೈಕ್ ಇವಾಗ ಕೆಲವೊಂದು ವೆಹಿಕಲ್ಸ್ ಎಲ್ಲ ಇದಾಗಿರುತ್ತೆ ಸರ್, ಸೇಲ್ ಆಗಿರುತ್ತೆ. ಅರೇಂಜ್ ಮಾಡಿಸ್ಕೊಡ್ತೀರಾ ಸರ್? ಇವಾಗ ನೀವು ಇಲ್ಲಿ ಬಂದು ನನಗಿಂಥ ಗಾಡಿ ಬೇಕು ಓಕೆ ಅಂತೇಳಿ ಒಂದು 15 days ಟೈಮ್ ಕೊಟ್ಟರೆ ಯಾವುದೇ ಗಾಡಿ ಆಗಿರಲಿ ನಾವು ಅರೇಂಜ್ ಮಾಡಿಕೊಡ್ತೀರಾ ಸರ್. ಆಮೇಲೆ ಲೈಕ್ ಲೋನ್ ಫೆಸಿಲಿಟೀಸ್ ಹೆಂಗೆ ಸರ್? ಲೋನ್ ಫೆಸಿಲಿಟೀಸ್ 2014 ಮೇಲೆ ಯಾವುದೇ ಇದ್ರೂ ಆಗುತ್ತೆ. ಓಕೆ, ಅಂದರೆ ಪ್ರಾಬ್ಲಮ್ ಏನಿರಲ್ಲ ಜಾಸ್ತಿ. ಬಟ್ 2013 ಆಗುತ್ತೆ, ಓಕೆ, ಬಟ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. 2014 ಮೇಲೆ ಯಾವುದೇ ಮಾಡಲ್ ಇದ್ರು ಓಕೆ, ಲೋನ್ ಆರಾಮಾಗಿ ಆಗುತ್ತೆ. ಲೈಕ್ ಓನ್ಲಿ ಬೆಂಗಳೂರು ಕಸ್ಟಮರ್ಸ್ ಮಾತ್ರ? ಬೆಂಗಳೂರು ಕಸ್ಟಮರ್ಸ್ ಅಂತ ಏನಿಲ್ಲ, ನಮಗೆ ಹಾಸನಿಂದ ಬರ್ತಾರೆ, ಚಿತ್ರದುರ್ಗ, ದಾವಣಗೆರೆ, ಓಕೆ, ಮೈಸೂರು ಎಲ್ಲ ಕಡೆಯಿಂದ ಬರ್ತಾರೆ ಕಸ್ಟಮರ್ಸು. ಓಕೆ. ಸೊ ಎಲ್ಲಿಂದಾದರೂ ಓಕೆ ನಮಗೇನೆ. ಸರ್ ಆಮೇಲೆ ಲೈಕ್ ಟ್ರಾನ್ಸ್ಫರ್ ಎಲ್ಲ ನಿಮಗೆ ಒಂದು 30 to 45 days ಆಗುತ್ತೆ. ಆಗುತ್ತೆ, ಎಲ್ಲಿದೆ ಆಗಿದ್ರು ಗಾಡಿ ಲೈಕ್ ಎಲ್ಲೇ ಅವ್ರ ಕಸ್ಟಮರ್ಸ್ ಎಲ್ಲಿ ಅವ್ರದ್ದಾಗಿರೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಓಕೆ ಸರ್. ಆಮೇಲೆ ಲೈಕ್ ಯಾವುದು ಆಕ್ಸಿಡೆಂಟ್ ವೆಹಿಕಲ್ಸ್ ಯಾವ್ದು ಇರಲ್ಲ ಸಿಗಲ್ಲ? ನಾವು ಗಾಡಿ ತೊಗೊಳ್ಳುವಾಗ ಫುಲ್ಲಿ ಟೆಸ್ಟ್ ಮಾಡಿಸಿ ನಮ್ಮ ಮೆಕ್ಯಾನಿಕ್ ಕರೆಸಿ ಟೆಸ್ಟ್ ಡ್ರೈವ್ ತೊಗೊಂಡು ಆಮೇಲೆ ಪರ್ಚೇಸ್ ಮಾಡೋದು. ಓಕೆ ಓಕೆ. ನಾವೇನಂದರೆ ನಾವು ತೊಗೊಂಡು ಸುಮ್ಮನೆ ಪ್ರಾಫಿಟ್ ಮಾರ್ಜಿನ್ ಮೇಲೆ ತೊಗೊಳ್ತಾ ಇಲ್ಲ, ನಾವು ಕಸ್ಟಮರ್ನ ರಿಟೆನ್ಷನ್ ಮಾಡ್ಕೋಬೇಕು, ಉಳಿಸ್ಕೊಬೇಕು. ಈಗ ಒಂದು ಕಾರ್ ತೊಗೊಂಡವ್ರಿಗೆ ನೆಕ್ಸ್ಟ್ ಕಾರ್ ಅಪ್ಗ್ರೇಡ್ ಆಗಬೇಕಂದ್ರೆ ನಮಗೆ ವಾಪಸ್ ಇಲ್ಲೇ ಬರಬೇಕು. ಆ ಥರ ನಾವು ಇದು ಮಾಡಿ ಟಾಪ್ ಕಂಡೀಷನ್ ಎಲ್ಲ ಗಾಡಿನೇ ತೊಗೊಂಡು ಅವ್ರಿಗೆ ರಿಫರ್ಬಿಶ್ಮೆಂಟ್ ಏನಿದೆ ಅದೆಲ್ಲ ಮಾಡಿಸಿ ಇನ್ಶೂರೆನ್ಸು ಇದೆಲ್ಲ FC ಇದೆಲ್ಲ ನೋಡ್ಕೊಂಡು ಅವ್ರಿಗೆ ಸೇಲ್ ಮಾಡೋದು. ಸರ್ ಇಲ್ಲಿ ಬೋತ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಎರಡು ನಡೆಯುತ್ತೆ? ಹೌದು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಎರಡು ನಡೆಯುತ್ತೆ. ಓಕೆ ಸರ್. ಆಮೇಲೆ ಲೈಕ್ ಇಂಜಿನ್ ವ್ಯಾರಂಟಿ ಏನಾದರೂ ಕೊಡ್ತೀರಾ? ಇಂಜಿನ್ ವ್ಯಾರಂಟಿ ಬಂದು 1 year ನಮ್ಮ ಶೋರೂಮ್ ಕಡೆಯಿಂದ ಇರುತ್ತೆ. 5 years ನಿಮಗೆ ಕಂಪ್ನಿಯಿಂದ ಇರುತ್ತೆ. 1 year ಏನೇ ಮೇಜರ್ ರಿಪೇರ್ಸ್ ಇದ್ರು ನಮ್ಮ ಮೇಲೆ. ಓಕೆ. ಅದು ಬಿಟ್ಟು ಸಣ್ಣ ರಿಪೇರಿ, ಜನರಲ್ ಸರ್ವಿಸು, ನಿಮಗೆ ಟೈರ್ಸ್ ಅದೆಲ್ಲ ಬಂದರೆ ಅದು ನಿಮ್ಮ ಮೇಲೆ. ಓಕೆ ಓಕೆ. ಬಟ್ ಮೇಜರ್ ಏನೇ ಇದ್ರು 1 year ವ್ಯಾರಂಟಿಲಿ ಕವರ್ ಆಗುತ್ತೆ 100%. ಓಕೆ. ಸೊ ಥ್ಯಾಂಕ್ ಯು ಸರ್ ಎಲ್ಲ ಇನ್ಫಾರ್ಮೇಷನ್. ಥ್ಯಾಂಕ್ ಯು.